ಒಂದು ಹಬ್ಬ ಇದೆ. ಅದು ಹೊಸ ವರ್ಷದ ಆರಂಭ ಮಾತ್ರ ಅಲ್ಲ, ಜೀವನದ ನಿಜವಾದ ಅರ್ಥವನ್ನೇ ಹೇಳೋ ಹಬ್ಬ. ಅದು ಯುಗಾದಿ. ಯುಗಾದಿ ಅಂದರೆ ಏನು? ಯುಗಾದಿ ಅಂದರೆ ಏನು ಅನ್ನೋ ಪದ ಎರಡು ಪದಗಳಿಂದ ಬಂದಿದೆ. ಯುಗ್ ಅಂದರೆ ಕಾಲ, ಆದಿ ಅಂದರೆ ಆರಂಭ. ಅಂದರೆ ಯುಗಾದಿ ಅಂದರೆ ಹೊಸ ಕಾಲದ ಆರಂಭ. ಇದು ನಮ್ಮ ಹಿಂದೂ ಹೊಸ ವರ್ಷದ ಮೊದಲ ದಿನ. ಯಾವಾಗ ಬರ್ತದೆ? ಯುಗಾದಿ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ. ಈ ದಿನದಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಮಹತ್ವ: ನಂಬಿಕೆಯ ಪ್ರಕಾರ ಬ್ರಹ್ಮದೇವನು ಈ ದಿನವೇ ಸೃಷ್ಟಿ ಆರಂಭ ಮಾಡಿದ್ರಂತೆ. ಆದ್ದರಿಂದ ಯುಗಾದಿ ಹೊಸ ಆರಂಭ, ಹೊಸ ಆಶೆ, ಹೊಸ ಜೀವನಕ್ಕೆ ಸಂಕೇತ. ಆಚರಣೆಗಳು: ಯುಗಾದಿ ದಿನ ಜನರು ಮನೆ ಸ್ವಚ್ಛ ಮಾಡ್ತಾರೆ, ಬಾಗಿಲಿಗೆ ಮಾವಿನ ಎಲೆ ತೋರಣ ಹಾಕ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ, ದೇವರ ಪೂಜೆ ಮಾಡ್ತಾರೆ. ಎಲ್ಲವೂ ಪಾಸಿಟಿವ್ ಸ್ಟಾರ್ಟ್ ಕೊಡೋಕೆ. ಯುಗಾದಿ ಪಚಡಿ: ಯುಗಾದಿ ದಿನ ಒಂದು ವಿಶೇಷ ತಿನಿಸು ಮಾಡ್ತಾರೆ, ಯುಗಾದಿ ಪಚಡಿ. ಇದರಲ್ಲಿ 5 ರುಚಿಗಳು ಇರ್ತವೆ: ಸಿಹಿ, ಕಹಿ, ಹುಳಿ, ಉಪ್ಪು, ಖಾರ. ಇದರ ಅರ್ಥ ಏನು ಗೊತ್ತಾ? ಜೀವನದಲ್ಲಿ ಸುಖ ದುಃಖ ಎರಡೂ ಬರ್ತವೆ. ಅದನ್ನು ಸ್ವೀಕರಿಸೋಕೆ ಕಲಿಸ್ತದೆ ಯುಗಾದಿ. ಹಾಗಾದರೆ ಯುಗಾದಿ ಅಂದರೆ ಹೊಸ ವರ್ಷ ಮಾತ್ರ ಅಲ್ಲ, ಹೊಸ ಆರಂಭ, ಹೊಸ ಕನಸು, ಹೊಸ ಜೀವನ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು.